ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಶ್ರೂಮ್ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೆ. ನಾನು ಇಲ್ಲಿ ಇಬ್ಬರಿಗಾಗುವಷ್ಟು ಒಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತದೆ. ಇದು ಒಂದು ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. ಸೈಡ್ ಡಿಶ್ಗೆ ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಆಲ್ ಅಂತ ಆಪ್ಷನ್ ಒತ್ತಿದ್ರೆ ನಾವು ಹಾಕುವಂಥ ವೀಡಿಯೋ ನಿಮಗೆ ತಲುಪುತ್ತೆ. ನೀವೇ ಮೊದಲು ನೋಡ್ಬೋದು. ಇದನ್ನು ನಾವು ಯಾವ ಥರ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಇವತ್ತು ನಾನು ಮಶ್ರೂಮ್ದು ಒಂದು ಪಲ್ಯ ಥರ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಮಶ್ರೂಮ್ನ ಚೆನ್ನಾಗಿ ತೊಳೆದು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಾಗೆ. ಇದಕ್ಕೆ ಸ್ವಲ್ಪ ಕರಿಬೇವು, ಈರುಳ್ಳಿ, ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿದು ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಇದು 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಬರೀ 2 ಹಸಿಮೆಣ್ಸಿನ್ಕಾಯಿ ಲಾಂಗಾಗಿ ಕಟ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಬಂದು ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಣಸು. ಖಾರ ನೋಡ್ಕೊಂಡು ಹಾಕೋಬೇಕು ಖಾರನ, ಏಕೆಂದರೆ ನಾವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಿ. ಖಾರ ನೋಡ್ಕೊಂಡು ಹಾಕೋಬೇಕು. ಒಂದು 1/4 ಸ್ಪೂನಷ್ಟು ಸೋಂಪು ಅಷ್ಟೇ ನಾನು ಹಾಕಿರೋದು. ಇಲ್ಲಿ 1/4 ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಇದು ಮಿಕ್ಸಿಲಿ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇರೋದು ಅಷ್ಟೇ. ಇದು ಇವಾಗ ನಾನು ಒಂದು ಕಡಾಯಿ ಇಡ್ತೀನಿ. ಇವಾಗ ನೋಡಿ, ಇಷ್ಟೇ ಐಟಮಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಒಂದು ಪಲ್ಯ ಆಗುತ್ತೆ ಅಂದರೆ ಮಶ್ರೂಮ್ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಕಡಾಯಿ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ, ಕಡಾಯಿ ಬಿಸಿಯಾಗಿದೆ. ಇದಕ್ಕೆ ಒಂದು 3-4 ಸ್ಪೂನಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳುವ. ಒಂದು 3-4 ಸ್ಪೂನ್ ಸಾಕು, ಯಾಕೆಂದರೆ ಒಂದೇ ಪ್ಯಾಕೆಟು ನಾವು ಮಶ್ರೂಮ್ ತಗೊಂಡಿರೋದು. ಸ್ವಲ್ಪ ಹಾಕಿದ್ರೆ ಸಾಕು, ಎಣ್ಣೆ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ. ಈಗ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇಲ್ಲಿ ಹಸಿಮೆಣ್ಸಿಕಾಯಿ, ಕರಿಬೇವು, ಈರುಳ್ಳಿ 3 ಸೇರಿಸ್ತೀನಿ. ಫಸ್ಟು ನಾನು ಈರುಳ್ಳಿ ಹಾಕ್ತೀನಿ. ಇಲ್ಲಿ ಫಸ್ಟೇ ಕರಿಬೇವು ಹಾಕ್ಬಿಟ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ಈರುಳ್ಳಿ ಸೇರಿಸ್ತೀನಿ. ಎಣ್ಣೆ ಬಿಸಿಯಾಗಿದೆ. ಫಸ್ಟೇ ನಾವು ಕರಿಬೇವು ಹಾಕ್ಬಿಟ್ರೆ ಸಿಡಿಯುತ್ತೆ, ಎಲ್ಲ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಅದಕ್ಕೇನು ಮಾಡೋದು, ಫಸ್ಟು ಈರುಳ್ಳಿ ಹಾಕಿ ಈರುಳ್ಳಿ ಮೇಲೆ ಕರಿಬೇವು ಹಾಕ್ಬೇಕು. ಯಾವತ್ತೂ ಯಾವುದೇ ಸಾಂಬಾರಿಗಾಗಲಿ ಒಗ್ಗರಣೆಗಾಗಲಿ ಯಾವುದೇ ಹಾಕಿದ್ರು ಫಸ್ಟು ಕರಿಬೇವು ಹಾಕೊಳ್ಳೋಕೆ ಹೋಗ್ಬೇಡಿ. ಎಣ್ಣೆ ಫುಲ್ಲು ಕಾದಿದಾಗ ನಾವು ಕರಿಬೇವು ಹಾಕ್ಬಿಟ್ರೆ ಫುಲ್ ಎಲ್ಲ ಸಿಡಿಯುತ್ತೆ, ಸ್ಟವ್ ಗಲೀಜಾಗುತ್ತೆ, ಕರಿಬೇವು ಬೇಗ ಕಪ್ಪಗಾಗಿ ಹೋಗುತ್ತೆ. ಅದಕ್ಕೆ ಫಸ್ಟು ನಾವು ಕರಿಬೇವು ಹಾಕೋಲ್ಲ. ಫಸ್ಟು ಈರುಳ್ಳಿ ಹಾಕಿ ಆಮೇಲೆ ಕರಿಬೇವು ಹಾಕ್ತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಕರಿಬೇವು ಸೇರಿಸ್ತೀನಿ. ಒಂದು ಸ್ವಲ್ಪ ಕರಿಬೇವು, 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ರೋಸ. ತುಂಬ ಈಸಿಯಿಂದ ಬೇಗ ಆಗೋಗುತ್ತೆ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗೋಗುತ್ತೆ ಇದು. ಆದರೆ ಅಷ್ಟೇ ಚೆನ್ನಾಗಿರ್ತದೆ. ಏನು ಚೆನ್ನಾಗಿರ್ತದೆ ಗೊತ್ತಾ, ಸೂಪರಾಗಿರ್ತದೆ. ಖಾರ ನೋಡ್ಕೊಂಡು ಹಾಕೋಬೇಕಷ್ಟೆ. ಸ್ವಲ್ಪ ರೋಸ್ಟ್ ಆಗಬೇಕು. ನಾನು ಸ್ವಲ್ಪನೂ ನೀರು ಸೇರಿಸೋದಿಲ್ಲ, ಏಕೆಂದರೆ ನಾವು ಮಶ್ರೂಮ್ ಹಾಕ್ತೀವಲ್ಲ ಅದರಲ್ಲೇ ನೀರಿರುತ್ತೆ. ನೀರೆಲ್ಲ ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ರೋಸ್ಟ್ ಆದಕ್ಕೆ ಈಗ ನಾನು ಮಶ್ರೂಮ್ ಸೇರಿಸ್ತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಈಗ ನಾನು ಮಶ್ರೂಮ್ ಸೇರಿಸ್ತಾ ಇದ್ದೀನಿ ನೋಡಿ. ಮುಚ್ಚಿಡಬೇಡಿ. ಮಶ್ರೂಮ್ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಟ್ಟು ಮುಚ್ಚಿಡಬೇಡಿ. ಏಕೆಂದರೆ ಮುಚ್ಚಿಟ್ಬಿಟ್ರೆ ನೀರು ಬಂದ್ಬಿಡುತ್ತೆ ಜಾಸ್ತಿದು. ನೀರು ತುಂಬ್ಕೊಳ್ಳುತ್ತೆ. ಏಕೆಂದರೆ ಮಶ್ರೂಮಲ್ಲಿ ನೀರಿರುತ್ತೆ, ನೀರು ತುಂಬ್ಕೊಬಿಡುತ್ತೆ. ಸ್ವಲ್ಪ ಇದನ್ನು ಹಾಗೆ ರೋಸ್ಟ್ ಮಾಡಿಕೊಂಡು ಉಪ್ಪು ಅರಶಿನ ಅಷ್ಟೇ ಇದ್ರದ್ದು, ಬೇರೆ ಏನಿಲ್ಲ. ಸಿಂಪಲಾಗಿ ಕಮ್ಮಿ ಐಟಮ್, ಅಷ್ಟೇ ರುಚಿಯಾಗಿರುತ್ತದೆ. ಇಷ್ಟೇ. ಇದಕ್ಕೆ ಸ್ವಲ್ಪ ನಾನು ಅರಶಿನ ಸೇರಿಸ್ತೀನಿ, ಸ್ವಲ್ಪ ಕಲ್ಲರ್ಗೆ. ಒಂದು 1/4 ಸ್ಪೂನಷ್ಟು ಸೇರಿಸಿದ್ರೆ ಸಾಕು. ಸೈಡ್ ಡಿಶ್ಗೆ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ಇದು. ನಾನು ಕೆಲಸ ಮಾಡೋ ಮನೇಲಿ ಚಪಾತಿಗೆ ಮಾಡಿಸ್ತಾರೆ ಇದನ್ನು. ಅವ್ರು ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಅವರು ಫುಲ್ ಚಿಕ್ಕದಾಗಿ ತಿನ್ನೋಕ್ಕೆ ಸಿಗೋದೇ ಇಲ್ಲ. ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ. ಅವ್ರು ಫುಲ್ ಇದನ್ನೇ ಒಂದು 2 ಭಾಗ ಮಾಡ್ತಾರೆ. ಇದು ಒಂದು 2 ನಿಮಿಷಕ್ಕೆ ಬೆಂದೋಗುತ್ತೆ ಇದು ಮಶ್ರೂಮ್ ನೋಡಿ. ಅದೇ ನೀರು ಬರ್ತಾಯಿದೆ ನೋಡಿ. ನೀರು ಯಾವುದೇ ಕಾರಣಕ್ಕೂ ನೀರು ಹಾಕೋಕ್ಕೆ ಹೋಗಬೇಡಿ.
ಅದೇ ಬೆಂದಾಗುತ್ತೆ. ಈಗ ನಾನು ಉಪ್ಪು ಸೇರಿಸ್ತೀನಿ. ಉಪ್ಪು ನೋಡ್ಬಿಟ್ಟು ಹಾಕ್ಕೋಬೇಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗೋದಿಲ್ಲ. ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ನಾವು ಹಾಕ್ಕೋಬೋದು. ಒಂದೇ ಒಂದು 1/4 ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಅರ್ಧ ಸ್ಪೂನ್ ಹಾಕಿದ್ರೆ ಜಾಸ್ತಿ ಆಗುತ್ತೆ ನೋಡಿ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಸ್ವಲ್ಪ ಈ ನೀರು ಹೋಗೋ ತನಕ ಕುದಿಸಿದ್ರೆ ಸಾಕು. ಐ ಫ್ಲೇಮೇ ಇಟ್ಟಿರೋದು, ಸಿಮ್ಮಲ್ಲೇನು ಇಟ್ಟಿಲ್ಲ. ಈ ಥರ ಅಗಲವಾದ ಪಾತ್ರೆಯಲ್ಲಿ ನೀರು ಹೊರಟೋಗುತ್ತೆ ಬೇಗ. ಈ ನೀರು ಹೊರಟೋದ್ರೆ ಬೆಂದೋಗೈತಿ ಅಂತ ಅರ್ಥ ಅಷ್ಟೇ. ಇವಾಗ ನಾನು ಜೀರಿಗೆ ಇದನ್ನು ತೊಗೊಂಡಿದ್ದೆನಲ್ಲ, ಜೀರಿಗೆ, ಮೆಣಸು, ಸೋಂಪು ಅಷ್ಟೇ. ಇದನ್ನು ಈ ಕಲ್ಲಲ್ಲಿ ಪುಡಿ ಮಾಡ್ಕೋತೀನಿ. ಇಲ್ಲಿ ಕಲ್ಲು ತಗೊಂಡಿದ್ದೀನಿ, ಇದನ್ನ ಪೌಡ್ರ್ ಮಾಡಿ ಅದರೊಳಗಡೆ ಹಾಕ್ತೀನಿ ಅಷ್ಟೇ. ನೋಡಿ ನೀರೆಲ್ಲ ಹೊರಟೋಯ್ತು. ಒಂದು 2 ನಿಮಿಷಕ್ಕೆ ನೀರು ಹೊರಟೋಯ್ತು ನೋಡಿ. ಒಂದು 2 ನಿಮಿಷ ನೀರು ಹೊರಟೋಗುತ್ತೆ. ಈಗ ಲಾಸ್ಟಲ್ಲಿ ಈ ಪುಡಿ ಹಾಕ್ತೀನಿ. ಇವಾಗ ಜೀರಿಗೆ, ಮೆಣಸು, ಸೋಂಪು ಹಾಕೊಂಡಿದ್ದಲ್ಲ, ಅದನ್ನು ಕುಟ್ಟಿದ್ದೀನಿ ನೈಸಾಗಿ. ಇವಾಗ ಹಾಕ್ತೀನಿ ನೋಡಿ. ಇವಾಗ ಹಾಕ್ತಾಯಿದ್ದೀನಿ. ಮಿಕ್ಸಿಲೂ ಪುಡಿ ಮಾಡ್ಕೊಬೋದು, ಇದು ಸ್ವಲ್ಪ ತಾನೇ, ಅದಕ್ಕೆ ನಾನು ಕಲ್ಲಲ್ಲೇ ಕುಟ್ಕೋತಾ ಇದ್ದೀನಿ ನೋಡಿ. ಇಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರ್ತದೆ. ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ, ಸೈಡ್ ಡಿಶ್ಗೂ ತುಂಬ ಚೆನ್ನಾಗಿರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ರೆಡಿ ಆಯಿತು ಅಷ್ಟೇ. ಒಂದು 2 ನಿಮಿಷ ಇದು ಸ್ವಲ್ಪ ಪೌಡ್ರ್ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇಳಿಸ್ಬಿಡೋದು ಅಷ್ಟೇ ನೋಡಿ. ರೆಡಿ ಆಯಿತು. ಆಫ್ ಮಾಡ್ತಾಯಿದ್ದೀನಿ ಸ್ಟವ್ವು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.